ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವಾಗ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ಫ್ಲ್ಯಾಟ್ ಬ್ರಷ್ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಕಲರು ಫೆವಿಕ್ರಿಲ್ ಅಕ್ರೆಲಿಕ್ ಕಲರು. ಅದರಲ್ಲಿ ನಾನು ಪೇಸ್ಟಲ್ಸ್ ಕಲರ್ಸ್ ತೊಗೊಂಡಿದ್ದೀನಿ ಪರ್ಟಿಕ್ಯುಲರಾಗಿ. ಯಾವ ಕಲರ್ಸ್ ಬೇಕಾದ್ರೂ ಮಾಡ್ಬೋದು. ಫ್ಲ್ಯಾಟ್ ಬ್ರಷ್ನ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಒಂದು ಸ್ವಲ್ಪ ಕೆಳಗೆಳೆದು ಮತ್ತು ಹಿಂಗೆ ಸ್ಟ್ರೈಟ್ ಮಾಡಿಕೊಂಡ್ರೆ ಈ ಥರ ಪೆಟಲ್ ಶೇಪ್ ಬರುತ್ತೆ. ಫ್ಲ್ಯಾಟ್ ಬ್ರಷಲ್ಲಿ ತುಂಬ ಸೈಜಸ್ ಇರುತ್ತೆ. ನೀವು ಯಾವ ಚಿಕ್ಕದು ಬೇಕಾದ್ರೆ ಚಿಕ್ಕದು ತೊಗೋಬೋದು, ದೊಡ್ಡದು ಬೇಕಾದ್ರೆ ದೊಡ್ಡದು ತೊಗೋಬೋದು. ನಾನೀಗ ಪೆಟಲ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಬೇಕಾದರೆ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ಪೆಟಲ್ಸ್ ಶೇಪ್ಸ್ ಹಾಕ್ಬೋದು. ನೋಡಿ ಪಕ್ಕ ಮಾಡ್ತಾಯಿದ್ದೀನಿ. ಏನಿಲ್ಲ, ಪ್ರೆಸ್ ಮಾಡಿ ಸ್ವಲ್ಪ ಕೆಳಗೆಳೆದು ಮತ್ತೆ ಸ್ಟ್ರೈಟ್ ಮಾಡೋದು ಅಷ್ಟೇ. ನೀವು ಟೇಬಲ್ ಕ್ಲಾತು, ಡೈನಿಂಗ್ ಟೇಬಲ್, ಪಿಲ್ಲೋ ಕವರ್ಸ್ ಆ ಥರದ್ರ ಮೇಲೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ವಾಶಿಗೆ ಹೋಗಲ್ಲ. ವಾಟರ್ ಕಲರ್ಸ್ ಆದರೆ ಒಂದು ವಾಶ್ಗೆ ಹೋಗ್ಬಿಡುತ್ತೆ. ಇದು ಫ್ಯಾಬ್ರಿಕ್ ಮೇಲೆ ಮಾಡೋ ಕಲರ್ಸ್ ಇದು ಹೋಗಲ್ಲ. ನೋಡಿ ಇವಾಗ ನಾನು ಪೇಸ್ಟಲ್ಸಲ್ಲಿ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ನಾನಿವಾಗ ತೊಗೊಂಡಿರೋದು ರೌಂಡ್ ಬ್ರಷು. ಸುಮ್ಮನೆ ಸಿಂಪಲ್ಲಾಗಿ ಸ್ಟೆಮ್ ಥರ ಬರ್ಕೊತಾ ಇದ್ದೀನಿ. ಕೈನ ಲೂಸಾಗಿ ಇಟ್ಕೋಬೇಕು, ಯಾವತ್ತೂ ಸ್ಟಿಫಾಗಿ ಇಟ್ಕೋಬಾರ್ದು. ಸ್ಟಿಫಾಗಿ ಇಟ್ಕೊಂಡ್ರೆ ಅಲ್ಲಲ್ಲಿ ಕಟ್ ಥರ ನಿಮಗೆ ಬರುತ್ತೆ, ಸ್ಮೂತಾಗಿ ಬರಲ್ಲ. ಅದು ಹೆಂಗಾದರೂ ಬರಲಿ ಡಿಸೈನ್ಸು, ನೀವು ಬ್ರಷ್ನ ಲೂಸಾಗಿ ಇಟ್ಕೋಬೇಕು. ಯಾಕಂದರೆ ಎಲ್ಲನೂ ಸ್ಟ್ರೈಟಾಗೇ ಇರಲ್ಲ. ಫ್ರೀಯಾಗಿ ಲೂಸಾಗಿ ಮಾಡಿದ್ರೆ ನಿಮಗೆ ನೀಟಾಗಿ ಶೇಪ್ಸ್ ಬರುತ್ತೆ. ನೋಡಿ ನೀವು ಸ್ಟಾರ್ಟಿಂಗ್ ಬೇಕಾದ್ರೆ ಪೆನ್ಸಿಲಲ್ಲಿ ಬರ್ಕೊಂಡು ಅದ್ರ ಮೇಲೆ ಮಾಡ್ಬೋದು. ನಾನಿವಾಗ ದೊಡ್ಡ ಫ್ಲವರ್ನ ಫ್ಲ್ಯಾಟ್ ಬ್ರಷಲ್ಲಿ ಮಾಡ್ಕೊಂಡಿದ್ದೀನಿ, ಚಿಕ್ಕದ್ರನ್ನು ರೌಂಡ್ ಬ್ರಷಲ್ಲಿ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಇದೂ ನೀವು ಚಿಕ್ಕ ಫ್ಲ್ಯಾಟ್ ಬ್ರಷಲ್ಲೇ ಮಾಡ್ಬೋದು. ನಾನು ಸುಮ್ಮನೆ ತೋರ್ಸೋಕ್ಕೆ ಮಾಡ್ತಾಯಿದ್ದೀನಿ. ಟೇಬಲ್ ಕ್ಲಾತ್ ಮೇಲೆ ಕಾರ್ನರ್ಸಲ್ಲಿ ಮಾಡ್ಕೋಬೋದು. ಇದೇ ಥರ ನೀವು ಫುಲ್ಲು ಬಾರ್ಡ್ರಲ್ಲಿ ಬಳ್ಳಿ ಥರ ಮಾಡ್ಕೋಬೋದು. ಕಲರ್ ಕಾಂಬಿನೇಷನ್ ಒಂದು ಚೆನ್ನಾಗಿ ನೀವು ನೋಡ್ಕೋಬೇಕು. ಅವಾಗ ನೀವು ಯಾವ ಥರ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಮೇನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಫ್ರೀಯಾಗಿ ಮಾಡಿದ್ದೀನಿ. ಬ್ರಷ್ನ ಲೂಸಾಗಿ ಇಟ್ಕೋಬೇಕಷ್ಟೇ. ಇವಾಗ ನಾನು ಪೇಸ್ಟಲ್ಸಲ್ಲೇ ಗ್ರೀನ್ ಕಲರ್ ತೊಗೊಂಡು, ಗ್ರೀನ್ ಅಂದರೆ ಸ್ವಲ್ಪ ಡಿಸ್ಟೆಂಪರ್ ಮಿಕ್ಸ್ ಇದೆ, ಲೀವ್ಸ್ ಮಾಡ್ತಿದ್ದೀನಿ. ನೋಡಿ ಫ್ಲ್ಯಾಟ್ ಬ್ರಷ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಸ್ ಥರ ಬರಿತಾ ಇದ್ದೀನಿ ಅಷ್ಟೇ. ಅದು ನೀಟಾಗಿ ನಿಮಗೆ ಲೀವ್ಸ್ ಡಿಸೈನ್ ಬರುತ್ತೆ. ನೋಡಿ ಜಾಸ್ತಿ ಕಷ್ಟನೇ ಪಡೋಂಗಿಲ್ಲ. ನೀವು ಬ್ರಷ್ ಯಾವ ಥರ ಇಟ್ಕೋತೀರಾ, ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಸೈನ್ಸ್ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಾಯಿತು. ಬಾರ್ಡ್ರ್ ಹಾಕ್ಕೊಳ್ಳೋಂಗಿಲ್ಲ, ಔಟ್ಲೈನ್ ಬರ್ಕೊಳ್ಳೋಂಗಿಲ್ಲ, ಫಿಲ್ಲಿಂಗ್ ಮಾಡೋಂಗಿಲ್ಲ. ಫ್ಲ್ಯಾಟ್ ಬ್ರಷ್ ಅಷ್ಟು ಯೂಸ್ ಆಗುತ್ತೆ. ಜಸ್ಟ್ ಎಸ್ ಥರ ನಾನು ಬ್ರಷ್ನ ಟರ್ನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಆಟೋಮೆಟಿಕ್ಕಾಗಿ ಲೀವ್ ಶೇಪ್ ಬರ್ತಾಯಿದೆ. ಸ್ಟಾರ್ಟಿಂಗ್ ನಿಮ್ಗೆ ಒಂದೇ ಸಲ ಕ್ಲಾತ್ ಮೇಲೆ ಮಾಡೋಕ್ಕಾಗಿಲ್ಲ ಅಂದರೆ ವೇಸ್ಟ್ ಕ್ಲಾತ್ ಮೇಲೆ ಮಾಡಿ ಟ್ರೈ ಮಾಡಿ, ಆಮೇಲೆ ನೀವು ಬೇರೆ ಕ್ಲಾತ್ ಮೇಲೆ ಮಾಡ್ಬೋದು. ಇದು ಸ್ವಲ್ಪ ಬೇಗನೂ ಡ್ರೈ ಆಗಿಬಿಡುತ್ತೆ. ಫುಲ್ ಕ್ಲಾತ್ ಮೇಲೆ ಅಂದರೆ ಒಂದು 15-20 ಮಿನಿಟ್ಸಲ್ಲೆಲ್ಲ ಡ್ರೈ ಆಗುತ್ತೆ.
ನೀವು ಸ್ಟಿಫ್ನೆಸ್ ಬರಬೇಕಂದ್ರೆ ಫ್ರೇಮಿಗೆ ಹಾಕ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ನೀವು ಬ್ರಷಿಂಗ್ ಎಳಿವಾಗ ಕ್ಲಾತು ಮೂವ್ ಆಗಿಬಿಡುತ್ತೆ. ಫ್ರೇಮ್ಗೆ ಹಾಕ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಫುಲ್ ಕ್ಲಾತ್ನ ಟೈಟು ಮಾಡ್ಕೋಬೇಡಿ, ಹರಿದೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ನಿಮಗೆ ಅದು ಲೂಸ್ ಆದಂಗೆ ಕಾಣುತ್ತೆ, ಶ್ರಿಂಕ್ ಆಗೋ ಥರ ಕಾಣುತ್ತೆ. ನೋಡಿ, ನಾನು ಯೆಲ್ಲೋ ಕಲರ್ ತೊಗೊಂಡು ಸುಮ್ಮನೆ ಡಾಟ್ ಥರ ಮಾಡ್ತಾಯಿದ್ದೀನಿ. ಪೋಲನ್ಸ್ ಥರ ಕಾಣುತ್ತೆ. ಸುಮ್ಮನೆ ಫ್ರೀಯಾಗಿ ಮಾಡಿ, ನೀವು ನ್ಯಾಚುರಲಾಗಿ ಕಾಣುತ್ತೆ. ನೋಡಿ, ಇವಾಗ ಚಿಕ್ಕ ಫ್ಲವರ್ಗೆ ಮಾಡ್ತಾಯಿದ್ದೀನಿ. ನೋಡಿ, ಸಿಂಪಲ್ಲಾಗೆ ಪೆನ್ಸಿಲೆಲ್ಲ ಮಾರ್ಕ್ ಹಾಕ್ಕೊಂಡಲ್ಲೇ ಏನು ಮಾಡ್ದಲೇ ಒಂದು ಫ್ಲ್ಯಾಟ್ ಬ್ರಷು ಒಂದು ರೌಂಡ್ ಬ್ರಷಿಂದ ಇಷ್ಟು ಚೆನ್ನಾಗಿರೋದು ನಿಮಗೆ ಫ್ಲವರ್ ಬಂಚ್ ರೆಡಿಯಾಗಿದೆ ಅಂತ. ಒಂದು ಸುಮ್ಮನೆ ಇವಾಗ ಚಿಕ್ಕದು ಮಾಡ್ತಾಯಿದ್ದೀನಿ, ಅದು ಸಣ್ಣ ಸಣ್ಣ ಹೂವು ಥರ ಕಾಣುತ್ತೆ. ನೋಡಿ ಎಷ್ಟು ಈಸಿಯಾಗಿ ಫಾರ್ಮೇಷನ್ ಆಯಿತು. ನೀವೇ ಮಾಡಿ ಕೈಯಲ್ಲಿ ನಿಮ್ಮ ಮನೆ ಫರ್ನಿಚರ್ಸ್ ಮೇಲೆ, ಟೀಪಾಯ್ ಮೇಲೆ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿರೋ ಥ್ಯಾಂಕ್ ಯು ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.